ಪತ್ರಿಕಾಗೋಷ್ಠಿ ಉದ್ದೇಶ ನಮ್ಮ ದಾವಣಗೆರೆ ನಗರದಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನ ಯುವಕ ನಾಟಕ ಕಲಾವಿದರ ಸಂಘ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ದಾವಣಗೆರೆ ಇವರ ಸಹಕಾರದೊಂದಿಗೆ 12ನೇ ವರ್ಷದ ನಾಟಕೋತ್ಸವ ಸಂಭ್ರಮಾಚರಣೆಯ ಭಾಗವಾಗಿ 28/6/2026 ಭಾನುವಾರ ಬೆಳಗ್ಗೆ 10:30ಕ್ಕೆ ಚಿಂದೋಡಿ ಲೀಲಾ ಕಲಾಕ್ಷೇತ್ರ MCC ಬಿ ಬ್ಲಾಕ್ನಲ್ಲಿ ಬೆಳಗ್ಗೆ 10:30ಕ್ಕೆ ಮೈಲಮ್ಮ ದೇವಿ ಕೃಪಾ ಪೋಷಿತ ನಾಟಕ ಮಂಡಳಿ ಕತ್ತೆಬೆನ್ನೂರು ಹೂನಡಗಲಿ ಇವರಿಂದ ವಿವಿಧ ಜಿಲ್ಲಾ ಕಲಾವಿದರನ್ನು ಒಳಗೊಂಡ ಹನುಮಂತರಾಯ ಕಂದಗಲ್ ಇವರ ಚಿತ್ರ ರಕ್ತರಾತ್ರಿ ಎಂಬ ನಾಟಕವನ್ನು ಬೆಳಗ್ಗೆ 10:30ಕ್ಕೆ ಅಲ್ಲಿ ಪ್ರಾರಂಭಿಸ್ತೇವೆ. ತದನಂತರ ಮಧ್ಯಾಹ್ನ ಮತ್ತೆ 3 ಗಂಟೆಗೆ ಮಗ ಹೋದರೂ ಮಾಂಗಲ್ಯ ಬೇಕು ಎನ್ನುವ ಒಂದು ಸಾಮಾಜಿಕ ನಾಟಕವನ್ನು, ಮತ್ತು ಸಂಜೆ 6:30ಕ್ಕೆ ತಾಳಿ ಹರಿಯಲಿಲ್ಲ ಶೀಲ ಉಳಿಯಲಿಲ್ಲ ಎಂಬ ಒಟ್ಟು 3 ನಾಟಕವನ್ನು ನಾಟಕೋತ್ಸವದ ಈ ಒಂದು ರಂಗಸಂಚಿಕೆಯಲ್ಲಿ ಅವತ್ತು ಪ್ರಾರಂಭ ಮಾಡ್ತೀವಿ. ಇದರ ಭಾಗವಾಗಿ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ವಿವಿಧ ರಂಗಭೂಮಿ ಕಲಾವಿದರು ಮತ್ತು ಇತರೆ ವಲಯದಲ್ಲಿ ಕೆಲಸ ಮಾಡುವಂಥ ಒಂದು ಇಷ್ಟು ಸಾಧಕರನ್ನ ಗುರುತಿಸಿ ಅವರಿಗೆ ಗೌರವ ಸಮರ್ಪಣೆಯನ್ನು ಸಲ್ಲಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ನಮ್ಮ ವಿರಕ್ತಿ ಮಠದ ಬಸವಪ್ರಭು ಮಹಾಸ್ವಾಮಿಗಳು ಮತ್ತು ನಮ್ಮ ಮಂಜುನಾಥೇಶ್ವರ ಕಡತಿ ಶ್ರೀ ಮೈಲಮ್ಮ ದೇವಿ ಆರಾಧಕರು ಕತ್ತೆಬೆನ್ನೂರು ಹೂನಡಗಲಿ ತಾಲೂಕು ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ನಡೀತಿದೆ. ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ನಮ್ಮ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ದಾವಣಗೆರೆಯ ದಕ್ಷಿಣ ವಿಭಾಗದ ನೂತನ ಶಾಸಕರಾದಂಥ ಸಮರ್ಥ್ ಶ್ಯಾಮೂರವರು ನೆರವೇರಿಸಲಿದ್ದಾರೆ. ಅಧ್ಯಕ್ಷತೆಯನ್ನ CL ಚಂದ್ರೋದರ ಮಾಲೀಕರು KBR ಡ್ರಾಮಾ ಕಂಪನಿ ಅವರು ವಹಿಸಲಿದ್ದು, ಮಲ್ಲಿಕಾರ್ಜುನ್ ಕರ್ಕೋಳ ಅವರು ಹಾಗೂ ಇನ್ನಿತರೆ ಎಲ್ಲ ನಮ್ಮ ಅತಿಥಿ ಮಹನೀಯರನ್ನೆಲ್ಲರನ್ನು ಕೂಡ ನಾವು ಆಹ್ವಾನಿಸಿದ್ದೇವೆ. ಅಂದಿನ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಹೆಚ್ಚಿನದಾಗಿ ಒಂದಿಷ್ಟು ನಮ್ಮ ಕಲಾವಿದರಿಗೆ ಪ್ರಚಾರದ ವೈಖರಿಯ ಒಂದು ಸಹಾಯವನ್ನು ಸಪೋರ್ಟನ್ನು ಮಾಡಬೇಕು ಅಂತೇಳಿ ಕೂಡ ವಿನಂತಿ ಮಾಡಿಕೊಳ್ಳೋದ್ರ ಜೊತೆಗೆ, ಇವತ್ತು ದಾವಣಗೆರೆ ಜಿಲ್ಲೆಯಲ್ಲಿ ಸುಮಾರು 3,000 ಜನ ರಂಗಭೂಮಿ ಕಲಾವಿದರಿದ್ದಾರೆ. ಈ 3,000 ಜನ ರಂಗಭೂಮಿ ಕಲಾವಿದರಿಗೆ ವಾಸಿಸಲಿಕ್ಕೆ ಯಾರಿಗೂ ಕೂಡ ಒಂದು ನಿವೇಶನ ಇಲ್ಲ, ಮನೆ ಇಲ್ಲ. ಈ ಎಲ್ಲ 3,000 ಜನ ರಂಗಭೂಮಿ ಕಲಾವಿದರಿಗೆ ಜಿಲ್ಲಾ ಆಡಳಿತ ಈ ಕೂಡಲೇ ನಿವೇಶನವನ್ನ ನೀಡಿ ಮನೆ ಕಟ್ಟಿಕೊಟ್ಟು ಪದ್ಮಶ್ರೀ ಪುರಸ್ಕೃತೆ ಚಿಂದೋಡಿ ಲೀಲಾ ರವರ ರಂಗಭೂಮಿ ಕಲಾವಿದರ ಬಡಾವಣೆ ಅಂತೇಳಿ ನಾಮಕರಣ ಮಾಡಿ ಎಲ್ಲರಿಗೂ ಹಕ್ಕುಪತ್ರಗಳನ್ನ ಜಿಲ್ಲಾಡಳಿತ ನೀಡಬೇಕು ಅನ್ನೋದು ಈ ಒಂದು ನಾಟಕೋತ್ಸವದ ಕಾರ್ಯಕ್ರಮದ ಭಾಗವಾಗಿ ಈ ಜಿಲ್ಲಾಡಳಿತಕ್ಕೆ ಒತ್ತಾಯವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಇನ್ನು ಹಲವಾರು ಕಲಾವಿದರಿಗೆ ರಾಜ್ಯ ಸರ್ಕಾರದಿಂದ ತಿಂಗಳಿಗೆ 2,500 ರೂಪಾಯಿ ಮಾಸಾಸನ ಕೂಡ ನೀಡುತ್ತಿದ್ದಾರೆ. ಬಟ್ 2,500 ರೂಪಾಯಿ ಏನಕ್ಕೂ ಕೂಡ ಸಾಲದಿಲ್ಲ. ಅದನ್ನು ಕನಿಷ್ಠ 5,000 ರೂಪಾಯಿಗೆ ಈ ರಾಜ್ಯ ಸರ್ಕಾರ ಮಾಸಾಸನವನ್ನು ಹೆಚ್ಚಿಸಬೇಕು ಅಂತಕ್ಕಂಥದ್ದು. ಹಾಲಿ ಮಾಸಾಸನ ಪಡೆಯುತ್ತಿರುವ ರಂಗಭೂಮಿ ಕಲಾವಿದರಿಗೆ ಕೇಂದ್ರ ಸರ್ಕಾರದ ಸಾಂಸ್ಕೃತಿಕ ಇಲಾಖೆಗೆ ಒಂದು ಶಿಫಾರಸ್ ಪತ್ರವನ್ನು, ಮನವಿ ಪತ್ರವನ್ನು ಮಾಡ್ಕೊಳ್ತಾರೆ. ನಮಗೆ ಕೇಂದ್ರ ಸರ್ಕಾರದ ಹಲವಾರು ಸಹಾಯಧನಗಳಿದೆ, ಅವನ್ನ ನೀಡಿ ಅಂತೇಳಿ ಮನವಿ ಪತ್ರವನ್ನ ನೀಡ್ತಾರೆ ಕಲಾವಿದರು. ಆ ಒಂದು ಮಾಸಾಸನದ ಆಧಾರದ ಮೇಲೆ ನಮ್ಮ ದಾವಣಗೆರೆ ಜಿಲ್ಲಾ ಲೋಕಸಭಾ ಸದಸ್ಯರು ಅವರಿಗೆ ಶಿಫಾರಸ್ ಲೆಟರ್ನ ನೀಡಿ ಕೇಂದ್ರ ಸರ್ಕಾರದಿಂದ ಸಿಗುವಂತ ಸಹಾಯಧನವನ್ನ, ಮಾಸಾಸನವನ್ನ, ಹೆಚ್ಚಿನ ಮಾಸಾಸನವನ್ನ ಕೊಡಿಸ್ಕೊಡುವಂತ ದಿಕ್ಕಿನಲ್ಲಿ ಜಿಲ್ಲಾ ನಮ್ಮ ಲೋಕಸಭಾ ಸದಸ್ಯರು ಪ್ರಭಾ ಮಲ್ಲಿಕಾರ್ಜುನ್ ಅವರು ಮಾಡಬೇಕು ಅಂತೇಳಿ ಅವ್ರಿಗೆ ಕೂಡ ವಿನಂತಿ ಮಾಡ್ಕೊಳ್ತೀವಿ. ಇನ್ನು ಪ್ರತಿಯೊಬ್ಬ ರಂಗಭೂಮಿ ಕಲಾವಿದರು ಹಗಲಿರುಳು ಎನ್ನದೇ ರಂಗಭೂಮಿಯಲ್ಲೇ ದುಡಿತಾ ಇರೋದ್ರಿಂದ ಅವ್ರಿಗೆ ಯಾವುದೇ ತರವಾದಂಥ ಆರೋಗ್ಯ ಭದ್ರತೆ ಇಲ್ಲ. ಇವತ್ತು ಮಕ್ಕಕ್ಕೆ ಬಳಿಯುವಂಥ ಒಂದು ಬಣ್ಣ, ಆ ಬಣ್ಣದಿಂದ ಹಲವಾರು ಕ್ರಿಮಿಕೀಟಕಗಳು ಮನುಷ್ಯನ ದೇಹದಲ್ಲಿ ಹೊಕ್ಕು ಅವರ ಆರೋಗ್ಯ ಬಹಳಷ್ಟು ಕ್ಷೀಣಿಸ್ತದೆ. ಅವ್ರಿಗೆ ಆರೋಗ್ಯ ಸುಧಾರಣೆ ಮಾಡ್ಕೊಳ್ಳೋದಕ್ಕೆ ಯಾವುದೇ ತರವಾದಂಥ ಸರ್ಕಾರದಾಗ್ಲಿ ಅಥವಾ ನಮ್ಮ ರಂಗಭೂಮಿ ಮಾಲೀಕರುಗಳು ಕೂಡ ನಿಸ್ಸಹಾಯಕರಿರ್ತಾರೆ. ಇವತ್ತಿನ ಒಂದು ಪರಿಸ್ಥಿತಿ ಒಳಗ ಕಲಾವಿದರಿಗೆ ಗೌರವಧನವನ್ನು ಕೊಡ್ಬೇಕಾದನ್ನು ಕೊಟ್ಟು ಅವ್ರಿಗೆ ಊಟ ಹಾಕೋದನ್ನು ಕೂಡ ಬಹಳ ಕ್ರಿಟಿಕಲ್ ಪರಿಸ್ಥಿತಿ ಇದೆ. ಅಷ್ಟು ಇವತ್ತು ಕ್ಷೀಣಿಸಿದೆ ರಂಗಭೂಮಿ. ಅಂತ ಹೀನ ಸ್ಥಿತಿಯಲ್ಲಿ ಇರ್ತಕ್ಕಂಥ ಕಲಾವಿದರಿಗೆ ಪ್ರತಿಯೊಬ್ಬ ಕಲಾವಿದರಿಗೆ ರಾಜ್ಯವ್ಯಾಪ್ತಿ ESI ಮಾದರಿಯಲ್ಲಿ
ಕ್ಯಾಶ್ಲೆಸ್ ಉಚಿತ ಆರೋಗ್ಯ ಕಾರ್ಡನ್ನು ಪ್ರತಿಯೊಬ್ಬ ಕಲಾವಿದರಿಗೂ ರಾಜ್ಯ ಸರ್ಕಾರ ನೀಡಬೇಕು ಅಂತಕ್ಕಂಥ ಒಂದು ಪ್ರಮುಖವಾದ ಬೇಡಿಕೆಯನ್ನು ಕೂಡ ನಾವು ಈ ಒಂದು ಗೋಷ್ಠಿ ಮೂಲಕ ಮತ್ತು ಅವತ್ತು ನಾವು ನಾಟಕೋತ್ಸವದ ಕಾರ್ಯಕ್ರಮದಲ್ಲೂ ಕೂಡ ಇದನ್ನ ಸಂಬಂಧಪಟ್ಟಂತ ನಮ್ಮ ಏನು ಅತಿಥಿ ಮಹಾಶಯರು ಬರ್ತಾರೆ ಜಿಲ್ಲಾಧಿಕಾರಿಗಳು ಇರ್ಬೋದು ಅಥವಾ ಬೇರೆ ಬೇರೆ ನಮ್ಮ ಚುನಾಯಿತ ಪ್ರತಿನಿಧಿಗಳು ಇರ್ಬೋದು, ಅವ್ರಿಗೂ ಕೂಡ ಈ ಮನವಿ ಪತ್ರವನ್ನು ನಾವು ಅವತ್ತೊಂದು ರೆಡಿ ಮಾಡಿ ಅವ್ರಿಗೆ ಕೊಡ್ತೀವಿ. ಅದಕ್ಕೆ ತಮ್ಮೆಲ್ಲ ಸಹಕಾರ ಇರಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡಿಕೊಂಡು ಈ ರಂಗಭೂಮಿ ನಾಟಕೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಹೆಚ್ಚಿನ ಪ್ರಚಾರ ಮತ್ತು ಸಹಕಾರವನ್ನು ನೀಡಬೇಕು. ಮತ್ತು ಯಾವುದೇ ಟಿಕೆಟ್ ಇಲ್ಲ, ಉಚಿತ. ಭಾನುವಾರ ಬೆಳಗ್ಗೆ ಇಂದ ಸಂಜೆವರೆಗೂ ಒಟ್ಟು 3 ನಾಟಕಗಳು ಇರ್ತವೆ. ಆ 3 ನಾಟಕಕ್ಕೂ ನಗರದ ನಾಗರಿಕರು, ಕಲಾ ಬಂಧುಗಳು, ಕಲಾಭಿಮಾನಿಗಳು, ರಂಗಭೂಮಿಯ ಅಭಿಲಾಷೆ ಇರ್ತಕ್ಕಂಥ ವಿಚಾರವಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆ ಒಂದು ರಂಗಭೂಮಿ ನಾಟಕೋತ್ಸವ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಎಲ್ಲ ಕಲಾವಿದರಿಗೂ ಪ್ರೋತ್ಸಾಹ ನೀಡಬೇಕು ಅಂತೇಳಿ ತಮ್ಮ ಮೂಲಕ ನಾನು ಸಮಸ್ತ ಜಿಲ್ಲೆಯ ನಾಗರಿಕರಲ್ಲಿ ಮತ್ತು ರಾಜ್ಯದ ನಾಗರಿಕರಲ್ಲಿ ವಿನಂತಿಯನ್ನು ಮಾಡ್ತೀನಿ.